ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಗ್ನಮಮರಾಸುರಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಂ ಅಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 73ನೇ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ಮಹಾಕ್ರಮೋ ಮಹಾಕರ್ಮ ಮಹಾತೇಜಾ ಮಹೋರಗಃ ಮಹಾಕ್ರತುರ್ಮಹಾಯಜ್ವಾ ಮಹಾಯಜ್ಞೋ ಮಹಾಹವಿಃ. ಭೀಷ್ಮಾಚಾರ್ಯರು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಪರಮಾತ್ಮನನ್ನು ಮಹಾಕ್ರಮ ಅಂತ ಕರೀತಾರೆ. ಕ್ರಮ ಅಂತಂದರೆ ಇಲ್ಲಿ ವೇದಕ್ರಮ ಅಂತ ಅರ್ಥ. ವೇದದ ಕ್ರಮದಲ್ಲಿ ಭಗವಂತನೇ ಇದ್ದು ಆ ವೇದದಿಂದ ಪ್ರತಿಪಾದ್ಯನಾಗಿದ್ದಾನೆ. ಆ ವೇದ ನಮ್ಮ ಬುದ್ಧಿಗತವಾಗುವಂತೆ, ಅದರಲ್ಲಿರುವ ಅರ್ಥ ಬುದ್ಧಿಗತವಾಗುವಂತೆ ಮಾಡುತ್ತಾನೆ. ಆದ್ದರಿಂದ ಮಹಾಕ್ರಮ ಅಂತ ಇಲ್ಲಿ ಪರಮಾತ್ಮನನ್ನು ಕರೀತಾ ಇದ್ದಾರೆ. ಅಗ್ನಿಮೀಳೆ ಇತ್ಯಾದಿ ವೇದಕ್ರಮದಲ್ಲಿ ಭಗವಂತನೇ ಇದ್ದು ಆ ವೇದದ ಅರ್ಥ ನಮಗೆ ಬುದ್ಧಿಗತವಾಗುವಂತೆ ಅನುಗ್ರಹ ಮಾಡುತ್ತಾನೆ. ಸ್ಮೃತಿ ಹೇಳುತ್ತದೆ, ವೇದಾಸ್ತೆ ನಿತ್ಯವಿನ್ನತ್ವಾತ್ ಶ್ರುತಯಶ್ಚಾಖಿಲೈಶ್ರುತೇ ಆಮ್ನಾಯೋ ಅನನ್ಯಥಾ ಪಾಠಾದಿ ಈಶಬುದ್ಧಿಸ್ಥಿತಾ ಸದಾ. ಈ ರೀತಿಯಾಗಿ ಸ್ಮೃತಿಯ ವಾಕ್ಯವು ಪ್ರಮಾಣವಾಗಿರೋದರಿಂದ ಮಹಾಕ್ರಮ ಇದು ಪರಮಾತ್ಮನ ಹೆಸರು. ಮಹಾಕರ್ಮ, ಮಹತ್ ಕರ್ಮ ಜಗತ್ಸೃಷ್ಟ್ಯಾದಿ ರೂಪಂ ಯಸ್ಯ ಇತಿ ಮಹಾಕರ್ಮ. ಪರಮಾತ್ಮನಿಗೆ ಒಂದು ದೊಡ್ಡದಾದ ಕೆಲಸ, ಕರ್ಮ ಅಂತಂದರೆ ಕೆಲಸ ಅಂತ, ಕಾರ್ಯ ಅಂತ ಇಟ್ಟುಕೊಂಡರೆ ಮಹಾಕರ್ಮ, ಭಾರೀ ದೊಡ್ಡದಾದ, ಯಾರಿಂದಲೂ ಮಾಡಲಿಕ್ಕಾಗದಂತಹ ಒಂದು ಕಾರ್ಯ ಪರಮಾತ್ಮ ಮಾಡುವಂತಹದ್ದು. ಜಗತ್ಸೃಷ್ಟ್ಯಾದಿ, ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಇತ್ಯಾದಿ ಅಷ್ಟಕರ್ತೃತ್ವ ಅಷ್ಟೇ ಅಲ್ಲ, ಅನಂತಕರ್ತೃತ್ವ. ನಮ್ಮೆಲ್ಲರಲ್ಲಿ ನಿಂತು ನಾವು ಮಾಡುವ ಪ್ರತಿ ಕಾರ್ಯವನ್ನು ಮಾಡಿಸುವ ದೊಡ್ಡದಾದ ಕರ್ಮ, ಕೆಲಸ, ಅದು ಪರಮಾತ್ಮನದ್ದು. ಆದ್ದರಿಂದ ಮಹಾಕರ್ಮ ಅಂತ. ಭಗವಂತನಿಗೆ ಕರ್ಮಗಳ ಲೇಪವಿಲ್ಲ. ಹೀಗಾಗಿ ಅಕ್ಲಿಷ್ಟಕಾರಿತ್ವಾತ್ ಅಕರ್ಮ, ಪರಮಾತ್ಮನನ್ನು ಅಕರ್ಮ ಅಂತ ಕರೀತಾರೆ. ನ ವಿದ್ಯತೆ ಕ್ಲಿಷ್ಟಂ ಕರ್ಮ ಯಸ್ಯ ಸಹ ಅಕರ್ಮ. ತುಂಬ ಕ್ಲಿಷ್ಟವಾದ ಕರ್ಮ ಅಂತ ಯಾವುದೂ ಇಲ್ಲ ಭಗವಂತನಿಗೆ. ಕರ್ಮಗಳ ಲೇಪವೂ ಇಲ್ಲ. ತುಂಬ ಕ್ಲಿಷ್ಟವಾದ, ಭಾರೀ ಕಷ್ಟಕರವಾದ ಕೆಲಸಗಳು ಅಂತಲೂ ಯಾವುದೂ ಇಲ್ಲ. ಈ ಎರಡೂ ದೃಷ್ಟಿಯಿಂದ ಪರಮಾತ್ಮ ಅಕರ್ಮ. ಮಹತ್ತಾಗಿ ಅಕರ್ಮನೂ ಆದಂತಹ ಮಹಾಂಶ್ಚ ಅಸೌ ಅಕರ್ಮಾಶ್ಚ ಅಕರ್ಮಾಚ ಮಹಾಕರ್ಮ ಅನ್ನುವ ಅರ್ಥ ಈ ಶಬ್ದಕ್ಕೆ ನಾವು ತಿಳಿದುಕೊಳ್ಳಬಹುದು. ಮಹಾತೇಜ, ಪರಮಾತ್ಮ ಸೂರ್ಯಾದಿ ತೇಜಸ್ಸಿಗಿಂತಲೂ ಮಹತ್ತಾದ, ಎಲ್ಲ ಸೂರ್ಯರ, ಅನಂತ ಸೂರ್ಯರ ಕೋಟಿ ಕೋಟಿ ಕಿರಣಗಳ ಏನು ಪ್ರಕಾಶ ತೇಜಸ್ಸು, ಅದನ್ನು ಧಿಕ್ಕರಿಸಿ ತನ್ನ ತೇಜಸ್ಸನ್ನು ತೋರಿಸಬಲ್ಲಂತಹ ಸಾಮರ್ಥ್ಯ. ಯತ್ತೇಜೋ ರವಿ ಕೋಟಿ ಕೋಟಿ ಕಿರಣಾನ್ ಧಿಕ್ಕೃತ್ಯ ಜೇಜೀಯತೆ ಅಂತ ವಾದಿರಾಜಸ್ವಾಮಿಗಳು ತಿಳಿಸಿದಂತೆ ಪರಮಾತ್ಮನ ತೇಜಸ್ಸು ಮಹಾತೇಜ. ಸೂರ್ಯಾದಿ ತೇಜೋ ನಿಯಾಮಕನಾದಂಥವನು ಭಗವಂತ. ಆದ್ದರಿಂದ ಮಹಾತೇಜ ಇದು ಭಗವಂತನ ಹೆಸರು. ಮಹೋರಗ, ಉರಗ ಅಂತಂದರೆ ಉರಸಾ ಗಚ್ಚತೀತಿ ಉರಗ. ಉರಗ ಅನ್ನೋದು ತೆರಳುವಂತಹ ಹಾವಿಗೆ ಇರುವ ಒಂದು ಹೆಸರು ಉರಗ ಅಂತ.
ಮಹಾನ್ ಉರಗಃ ಶೇಷಃ, ಭಾರೀ ದೊಡ್ಡದಾದಂತಹ ಉರಗ ಅಂತಂದರೆ ಶೇಷದೇವರು. ಆ ಶೇಷದೇವರನ್ನೇ ತನ್ನ ದಾಸನನ್ನಾಗಿ ಮಾಡಿಕೊಂಡು ಅದನ್ನೇ ತನ್ನ ಹಾಸಿಗೆಯಾಗಿ ಮಾಡಿಕೊಂಡು ಅನಂತಶಯನನಾದಂತಹ ಭಗವಂತ ಆ ಉರಗನನ್ನ ದಾಸನನ್ನಾಗಿ ಮಾಡಿಕೊಂಡಂತಹ ಮಹೋರಗ ಅದು ಭಗವಂತ. ಶೇಷದೇವರು ಅನೇಕ ಸಂದರ್ಭದಲ್ಲಿ ಪರಮಾತ್ಮನ ಮೇಲಿರುವ ತಮ್ಮ ಭಕ್ತಿಯನ್ನು, ಪರಮಾತ್ಮನ ದಾಸ ಅನ್ನುವಂತಹ ಪ್ರಸಂಗಗಳನ್ನು ಪುರಾಣ ತಿಳಿಸಿಕೊಡುತ್ತದೆ. ಪರಮಾತ್ಮನ ಹಾಸಿಗೆಯಾಗಿ ಶೇಷದೇವರು ಇರ್ತಾರೆ. ಭಾರೀ ದೊಡ್ಡದಾದಂತಹ ಶೇಷದೇವರ ಆ ಹಾಸಿಗೆಯ ಮೇಲೆ ಪರಮಾತ್ಮ ಪವಡಿಸ್ತಾನೆ ಅಂತ ನಾವು ಕೇಳುತ್ತೇವೆ. ಹೀಗೆ ಶೇಷಾದ್ರಿಯ ವಾಸ ಪರಮಾತ್ಮನದ್ದು. ಹೀಗಾಗಿ ಮಹೋರಗಃ ಅದು ಭಗವಂತ. ಇನ್ನೊಂದು ದೊಡ್ಡದಾದ ಹಾವು ಅಂತಂದರೆ ಕಾಲೀಯ. ಆ ಕಾಲೀಯನನ್ನು ಮರ್ದನ ಮಾಡಿದಂತಹ ಕೃಷ್ಣ ಮಹೋರಗ. ಹೀಗೆ ಶೇಷದೇವರಿಗೆ ಸ್ವಾಮಿಯಾದಂಥವನು, ಶೇಷಾದ್ರಿ ವಾಸನಾದಂಥವನು ಮತ್ತು ಕಾಲೀಯ ಮರ್ದನ ಮಾಡಿದಂತಹ ಕೃಷ್ಣ ಮಹೋರಗಃ ಅಂತ ಅನ್ನಿಸಿಕೊಳ್ಳುತ್ತಾನೆ. ಮಹಾಕ್ರತು ಸಕ್ರತು ಜ್ಞಾನರೂಪತ್ವಾತ್ ಅಂತ ಒಂದು ಮಾತು. ಕ್ರತು ಅನ್ನೋದಕ್ಕೆ ಜ್ಞಾನರೂಪ ಅಂತ. ಪರಮಾತ್ಮ ಮಹಾ ಜ್ಞಾನರೂಪನಾಗಿದ್ದಾನೆ, ಜ್ಞಾನಸ್ವರೂಪನಾಗಿದ್ದಾನೆ. ಆದ್ದರಿಂದ ಮಹಾಂಶ್ಚ ಅಸೌ ಕ್ರತುಶ್ಚ ಇತಿ ಮಹಾಕ್ರತು ಜ್ಞಾನರೂಪ ಅಂತ ಪರಮಾತ್ಮನ ಅರ್ಥವನ್ನು, ಜ್ಞಾನಸ್ವರೂಪನಾಗಿದ್ದಾನೆ ಪರಮಾತ್ಮ ಅಂತ. ಸತ್ಯಜ್ಞಾನ ಸುಖ ಸ್ವರೂಪ ಆ ಪರಮಾತ್ಮನದ್ದು. ಮಹಾಯಜ್ವ ಮಹಾಂತೋ ಬ್ರಹ್ಮಾದಯ ಯಜ್ವಾನೋ ಯಸ್ಮೈ ಸಹ ಮಹಾಯಜ್ವ ಅಂತ. ಮಹಾ ದೇವತೆಗಳಾದಂತಹ ಬ್ರಹ್ಮಾದಿ ದೇವತೆಗಳೆಲ್ಲ ಯಾವ ಪರಮಾತ್ಮನನ್ನು ಯಜನ ಮಾಡುತ್ತಾರೋ, ಭಜನ ಮಾಡುತ್ತಾರೋ, ಸ್ತವನ ಮಾಡುತ್ತಾರೋ, ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಾಶ್ವನಿಷ್ಠಾನಿ ಸಾಧಯಿಷ್ಠಾನಿ ಮಾಧವ ಅಂತ ನಾವು ಪುರಾಣಗಳಲ್ಲಿ ಕೇಳುತ್ತೇವೆ. ಬ್ರಹ್ಮರುದ್ರಾದಿ ವಂದ್ಯಂ ತ್ವಂ, ಬ್ರಹ್ಮದೇವರು, ವಾಯುದೇವರು, ರುದ್ರದೇವರು, ಈ ಎಲ್ಲ ದೇವಾದಿ ದೇವತೆಗಳಿಂದ ಯಜ್ವಾನೋ ಯಸ್ಮೈ, ಆ ಪರಮಾತ್ಮ ಮಹಾಯಜ್ವ ಅಂತ ಅನ್ನಿಸಿಕೊಳ್ಳುತ್ತಾನೆ. ಮಹಾಯಜ್ಞ, ಮಹತ್ತಾದಂತಹ ಯಜ್ಞಗಳು, ಅಶ್ವಮೇಧ, ರಾಜಸೂಯ ಮುಂತಾದ ಭಾರೀ ದೊಡ್ಡದಾದ ಯಜ್ಞಯಾಗಗಳು. ಈ ಎಲ್ಲ ಯಜ್ಞಯಾಗಗಳಿಗೆ ಅಥವಾ ಯಜ್ಞ ಅಂತನ್ನೋದಕ್ಕೆ ಶುಭಕರವಾದಂತಹ ಸಕಲ ಕಾರ್ಯಗಳು, ಇವೆಲ್ಲವುಗಳಿಗೆ ಯದ್ ವಿಷಯ, ಯಾವ ಪರಮಾತ್ಮ ವಿಷಯನಾಗಿದ್ದಾನೋ ಆ ಪರಮಾತ್ಮನನ್ನು ಮಹಾಯಜ್ಞ ಅಂತ ಕರೀತಾರೆ. ಮಹಾಹವಿಹಿ, ಪರಮಾತ್ಮ ಮಹತ್ತಾಗಿ ಹವಿಸ್ಸನ್ನು ಎಲ್ಲ ದೇವತೆಗಳಿಗೆ ನಾವು ಸಮರ್ಪಣೆ ಮಾಡುವ ಹವಿಸ್ಸು ಕೂಡ ಅಂತತೋಗತ್ವ ಪರಮಾತ್ಮನಿಗೆ ಸಮರ್ಪಿತವಾಗುವಂತಹದ್ದು. ಆ ಪರಮಾತ್ಮನಿಂದ ಅದು ಸ್ವೀಕೃತವಾದಾಗ ಮಾತ್ರ ನಮಗೆ ಫಲ ಸಿಗ್ತದೆ. ಹೀಗಾಗಿ ಮಹಾಹವಿ ಅದು ಭಗವಂತ ಅಂತ. ಇನ್ನೊಂದು ವಿಶೇಷ ಅರ್ಥವನ್ನು ಸತ್ಯಸಂಧ ತೀರ್ಥರು ತಿಳಿಸಿ ಹೇಳುತ್ತಾರೆ. ಮಹಾಹ ಅಂದರೆ ಉತ್ಸವಗಳು ಅಂತ. ದೊಡ್ಡದಾದ ಉತ್ಸವ. ಈಗ ಪ್ರಸ್ತುತ ನಡೀತಾ ಇರುವಂತಹ ತಿರುಮಲ ಕ್ಷೇತ್ರದಲ್ಲಿ ಬ್ರಹ್ಮದೇವರ ಆಯೋಜಕತ್ವದಲ್ಲಿ ನಡೀತಾ ಇರುವಂತಹ ಬ್ರಹ್ಮೋತ್ಸವ, ಇದು ಮಹಾಹ, ಪರಮಾತ್ಮನ ವಿಶೇಷವಾದಂತಹ ವಿಜೃಂಭಣೆ. ಅದು ಮಹಾಹೇಷು, ಉತ್ಸವಾದಿಗಳಲ್ಲಿ ಬ್ರಹ್ಮೋತ್ಸವ ಮುಂತಾದಂತಹ ಸಂದರ್ಭದಲ್ಲಿ. ವಿ ಅಂತಂದರೆ ಗರುಡದೇವರು. ಮಹಾ ಉತ್ಸವಗಳಲ್ಲಿ, ಮಹಾಹಗಳಲ್ಲಿ, ದೊಡ್ಡದಾದಂತಹ ಉತ್ಸವ ದಿನಗಳಲ್ಲಿ ವಿಹಿ, ಗರುಡನ ಮೇಲೆ ಏರಿ ವಾಹನತ್ವೇನ ಯಸ್ಯ ಸಹ, ಆ ಗರುಡನನ್ನು ವಾಹನವಾಗಿರಿಸಿಕೊಂಡು ಮೆರೆಯುವಂತಹ ಪರಮಾತ್ಮ ಮಹಾಹವಿಹಿ, ಗರುಡಾರೂಢನಾಗಿ ಬರುವಂತಹ ಸ್ವಾಮಿ ಮಹಾಹವಿಹಿ ಅಂತ ನಾವು ತಿಳಿದುಕೊಳ್ಳಬೇಕು. ಆ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಗರುಡದೇವರ ಮೇಲೆ ಭಗವಂತ ಏರಿ
ತಾನು ಭಕ್ತರಿಗೆ ದರ್ಶನ ಕೊಡುವಂತಹದ್ದನ್ನು ತಾವೆಲ್ಲ ನೋಡುತ್ತೀರಿ. ಅಂತಹ ಪರಮಾತ್ಮನನ್ನು ಮಹಾಹವಿಹಿ ಅಂತ ಚಿಂತನೆ ಮಾಡಬೇಕು. ಈ ಎಲ್ಲ ಹೆಸರುಗಳಿಂದ ಪ್ರತಿಪಾದ್ಯನಾದ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.